ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಹಾಗೆ ಬ್ರೈಟ್ ಶ್ರುತಿ ಚಾನಲ್ ಅನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ಸ್ನೇಹಿತರೆ, ನಾವು ಪ್ರತಿದಿನ ನಮ್ಮ ಬದುಕನ್ನು ಸುಲಭವಾಗಿಸಲು ಹಲವಾರು ವಸ್ತುಗಳನ್ನು ಬಳಸುತ್ತೇವೆ ಅಲ್ವೇ? ಆದರೆ ಅದನ್ನು ತಯಾರಿಸುವ ಹಿನ್ನೆಲೆ ಹೇಗಿರಬಹುದು? ಇಂದು ನಾವು ಬೀಡಿ ಕಾರ್ಮಿಕರ ಬಗ್ಗೆ ಹಾಗೆ ಅವರ ಜೀವನದ ಬಗ್ಗೆ ಒಂದು ಸಣ್ಣ ಮಾತನ್ನು ಆಡೋಣ ಅಲ್ಲವೇ? ಬೀಡಿ ಕೈಗಾರಿಕೆ ನಮ್ಮ ದೇಶದಲ್ಲಿ ಲಕ್ಷಾಂತರ ಜನರಿಗೆ ಉದ್ಯೋಗ ನೀಡಿದರೂ ಅಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಸ್ಥಿತಿ ತುಂಬಾ ದುಃಖಕರವಾಗಿದೆ. ಬಹುತೇಕ ಮಹಿಳೆಯರು ತಮ್ಮ ಮನೆಯಲ್ಲಿಯೇ ಬೀಡಿಗಳನ್ನು ತಯಾರಿಸುತ್ತಾರೆ. ಆದರೆ ಅವರಿಗಿರುವ ಕಠಿಣ ಪರಿಸ್ಥಿತಿಯ ಬಗ್ಗೆ ಯಾರು ಯೋಚಿಸುತ್ತಾರೆ? ಬೀಡಿ ತಯಾರಿಕೆಯಲ್ಲಿ ತಂಬಾಕು ಧೂಳಿನಿಂದ ಉಸಿರಾಟದ ಸಮಸ್ಯೆ, ಕೈಗಳ ನೋವು, ಕೀಲುಗಳು ದುಃಖಿಸುವಂತಹ ಅನೇಕ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತದೆ. ಅವರಿಗೆ ಯಾವುದೇ ಆರೋಗ್ಯ ಭದ್ರತೆ ಸಿಗುವುದಿಲ್ಲ. ಸರ್ಕಾರ ಈ ಕಾರ್ಮಿಕರ ಹಿತ ಕಾಯಲು ಹಲವಾರು ಕಾನೂನುಗಳನ್ನು ತಂದಿದೆ. ಆದರೆ ಅದನ್ನು ಅನುಷ್ಠಾನ ಮಾಡುವಲ್ಲಿ ಇನ್ನೂ ಸವಾಲುಗಳು ಇದೆ. ಬೇಸರದ ಸಂಗತಿ ಏನೆಂದರೆ, ಈ ಕಾರ್ಮಿಕರ ಬಹುತೇಕ ಸಂಖ್ಯೆಗೆ ತಮ್ಮ ಹಕ್ಕುಗಳ ಬಗ್ಗೆ ಗೊತ್ತಿಲ್ಲ. ನಾವು ಈ ಪರಿಸ್ಥಿತಿಯನ್ನು ಬದಲಾಯಿಸಬಹುದು. ಬೀಡಿ ಕಾರ್ಮಿಕರ ಬಗ್ಗೆ ಅರಿವು ಮೂಡಿಸಬೇಕು, ಅವರ ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸಬೇಕು ಮತ್ತು ಸರ್ಕಾರದ ಯೋಜನೆಗಳು ಸದುಪಯೋಗವಾಗುವಂತೆ ನೋಡಿಕೊಳ್ಳಬೇಕು. ಈ ವಿಷಯ ನಿಮಗೆ ಎಚ್ಚರವನ್ನುಂಟು ಮಾಡಿತಾ? ದಯವಿಟ್ಟು ಈ ವಿಷಯವನ್ನು ಹೆಚ್ಚು ಜನರಿಗೆ ಹಂಚಿಕೊಳ್ಳಿ. ಹಾಗೆಯೇ ಬೀಡಿ ಕಾರ್ಮಿಕರ ಬಗ್ಗೆ ಹೆಮ್ಮೆ ಇರಿಸಿ. ಅವರ ಕನಸುಗಳನ್ನು ಬೆಳೆಸೋಣ, ಹಾಗೆ ಅವರಿಗೊಂದು ಪುಟ್ಟ ಸಹಾಯ ಮಾಡೋಣ. ಈ ಬೀಡಿ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಮೊದಲನೆಯದು ಆರ್ಥಿಕ ಸಂಕಟ. ದಿನಕ್ಕೆ ಕೇವಲ 200-300 ರೂಪಾಯಿಗೆ 500ರಿಂದ 700 ಬೀಡಿಗಳನ್ನು ತಯಾರಿಸಬೇಕಾಗುತ್ತದೆ. ಎರಡನೆಯದು ಆರೋಗ್ಯ ಸಮಸ್ಯೆಗಳು. ತಂಬಾಕು ಧೂಳಿನಿಂದ ಉಸಿರಾಟದ ತೊಂದರೆ, ದೇಹದಲ್ಲಿ ನೋವು ಹಾಗೂ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು. ಮೂರನೆಯದು ಸಾಮಾಜಿಕ ತೊಂದರೆಗಳು. ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗದೆ ಪುನಃ ಅವರು ಈ ವೃತ್ತಿಯತ್ತ ಹರಿಯುತ್ತಿದ್ದಾರೆ. ಬೀಡಿ ಕಾರ್ಮಿಕರ ಮಾತು ಹೀಗಿದೆ: ನಮಗೆ ಬೇರೆ ಆಯ್ಕೆ ಇಲ್ಲ, ನಾವು ಕಲಿತ ಕೆಲಸವೇ ಇದು, ನಮ್ಮ ತಂದೆ ತಾಯಿಯಿಂದ ಬಂದಂತಹ ಕಲಿತಂತಹ ಕೆಲಸ ಇದು. ಈ ಕೆಲಸ ಮಾಡುವುದರಿಂದ ನಮ್ಮ ಆರೋಗ್ಯ ಹಾಳಾಗುತ್ತಿದೆ. ಆದರೆ ಇವತ್ತು ಕೆಲಸ ಮಾಡದಿದ್ದರೆ ನಾಳೆ ಊಟವೇ ಇಲ್ಲ. ಇಂತಹ ಸಾವಿರಾರು ಮಹಿಳೆಯರು ತಮ್ಮ ಭವಿಷ್ಯವನ್ನು ಬೀಡಿ ತಯಾರಿಕೆಯಲ್ಲಿ ಕಳೆಯುತ್ತಿದ್ದಾರೆ. ಇವರಿಗೆ ಯಾವುದೇ ಆರೋಗ್ಯ ಭದ್ರತೆ ಇಲ್ಲ, ವೇತನ ಸರಿಯಾಗಿ ಇಲ್ಲ ಅಥವಾ ಸುರಕ್ಷಿತ ಕೆಲಸದ ಪರಿಸರ ಇಲ್ಲ. ಸರ್ಕಾರ ಈ ಕಾರ್ಮಿಕರ ಹಿತ ಕಾಯಲು ಹಲವಾರು ಕಾನೂನುಗಳನ್ನು ಜಾರಿಗೆ ತಂದಿದೆ. ಆದರೆ ಹಳ್ಳಿಗಳಲ್ಲಿ ಸರಿಯಾದ ಅನುಷ್ಠಾನವಿಲ್ಲ. ಕಾರ್ಮಿಕರಿಗೆ ಅವರ ಹಕ್ಕುಗಳ ಬಗ್ಗೆ ತಿಳಿದಿಲ್ಲ. ಅನೇಕ ಮಧ್ಯವರ್ತಿಗಳಿಂದ ಶೋಷಿತರಾಗುತ್ತಿದ್ದಾರೆ. ನಾವು ಈ ಪರಿಸ್ಥಿತಿಯನ್ನು ಸ್ವಲ್ಪವಾದರೂ ಬದಲಾಯಿಸಬಹುದು. ಅಂದರೆ ಆರೋಗ್ಯ ಮತ್ತು ಶಿಕ್ಷಣದ ಅರಿವು ಮೂಡಿಸಬೇಕು. ಸೆಲ್ಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಸ್ಕಿಲ್ ಟ್ರೈನಿಂಗ್ ಎನ್ಕರೇಜ್ ಮಾಡಬೇಕು. ಸರ್ಕಾರದ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸಿ ಕಾರ್ಮಿಕರಿಗೆ ಸಹಾಯ ಮಾಡಬೇಕು. ಸ್ನೇಹಿತರೆ, ನಾವು ಈ ಕಾರ್ಮಿಕರ ಜೀವನವನ್ನು ಸುಧಾರಿಸಬಹುದು. ಅವರಿಗಾಗಿ ಧ್ವನಿ ಎತ್ತೋಣ. ಅವರ ಮಕ್ಕಳಿಗೆ ಉತ್ತಮ ಭವಿಷ್ಯವನ್ನು ಒದಗಿಸೋಣ. ಈ ವಿಡಿಯೋ ನಿಮಗೆ ಉಪಯೋಗವಾದರೆ ದಯವಿಟ್ಟು ಹಂಚಿಕೊಳ್ಳಿ. ಜೊತೆಗೆ ಬದಲಾವಣೆ ತರುವ ಪ್ರಯತ್ನವನ್ನು ಮಾಡೋಣ. ಸಾಮಾಜಿಕ ಜಾಗೃತಿಯತ್ತ ಒಂದು ಹೆಜ್ಜೆ. ನಾವು ಬದಲಾವಣೆ ತರುವ ಸಮಯ ಬಂದಿದೆ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಜೊತೆಯಾಗಿರಿ. ಸಪೋರ್ಟ್ ಬೀಡಿ ವರ್ಕರ್ಸ್, ರೈಸ್ ಅವೇರ್ನೆಸ್. ಧನ್ಯವಾದಗಳು.